ಆ ಥರ. ಹಾಂ ಹೇಳಿ. ಇಲ್ಲಿ ಕಾರಿಂಜೇಶ್ವರ ಅಂತ ಈಶ್ವರ ದೇವರು. ಇಲ್ಲಿ ಉದ್ಭವ ಅಂದರೆ ಸ್ವಯಂಭೂ ಈಶ್ವರ ಕಾರಿಂಜೇಶ್ವರ. 4 ಶತಮಾನ ಕಳೆದಿದೆ. 4 ಯುಗ ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತೇಳಿ 4 ಯುಗ ಕಳೆದಿದೆ. ಕೃತಯುಗದಲ್ಲಿ ಹರಿಶ್ಚಂದ್ರ, ದಿಲೀಪ ಮಹಾರಾಜ ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ. ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಹಾಗೆ ಶ್ರೀರಾಮನ ಒಟ್ಟಿಗೆ ಇಲ್ಲಿ ಬಂದ ವಾನರರೆಲ್ಲ ಇಲ್ಲೇ ಉಳಿದಿದ್ದಾರೆ. ಹಾಗೆ ಇಲ್ಲಿ ಮಧ್ಯಾಹ್ನ ನೈವೇದ್ಯ ಮಾಡ್ತಿಲ್ಲ, ಅದು ಮೂರು ಸೇರು ನೈವೇದ್ಯ ಅದು ವಾನರಿಗೆ ಇಲ್ಲಿ ಸಮರ್ಪಣೆ ಮಾಡೋದು. ಮತ್ತು ಈ ಕಡೆ ಸೀತಾ ಪ್ರಮಾಣ ಕಲ್ಲಂತಿದೆ. ಅಲ್ಲಿ ನಮಗೆ ಸತ್ಯ ಇದ್ದರೆ ನಾವು ಆ ಕಡೆಯಿಂದ ಈ ಕಡೆ ಹಾರಿದರೆ ಏನಾಗೋದಿಲ್ಲ ಅಂತೇಳಿ ಹಾಗೆ ಸೀತಾ ಪ್ರಮಾಣ. ಮತ್ತು ದ್ವಾಪರದಲ್ಲಿ ಪಾಂಡವರು ಇಲ್ಲಿ ಬಂದು ಹೋಗಿದ್ದಾರೆ. ಹಾಗೆ ಪಾಂಡವರು ಇಲ್ಲಿ ಜನ ಬಾಣ ಬಿಟ್ಟಿದ್ದು ಅಲ್ಲಿ ಗೆರೆ ಇದೆ, ಅದೇ ಹಂದಿ ಕೆರೆ ಅಂತೇಳಿ. ಅದೇ ಆಗ ಹಂದಿಗೆ ಅರ್ಜುನ ಬಾಣ ಬಿಡ್ತಾನೆ. ಆಗ ಈಶ್ವರ ಕಿರಾತ ವೇಷದಲ್ಲಿ ಬಂದು ಅದು ನಾನು ಬಾಣ ಬಿಟ್ಟಿದ್ದು ಅಂತೇಳಿ ಈಶ್ವರ ಇದು ಮಾಡ್ತಾನೆ. ಆಗ ಅರ್ಜುನ ಮತ್ತು ಇಲ್ಲಿ ಈಶ್ವರ ಯುದ್ಧ ಆಗಿ ಮತ್ತು ಈಶ್ವರ ಪ್ರತ್ಯಕ್ಷ ಆಗಿ ಈಶ್ವರ ಪಾಶುಪತಾಸ್ತ್ರ ಅರ್ಜುನಿಗೆ ಕೊಡ್ತಾನೆ. ಮತ್ತು ಇಲ್ಲಿ ಭೀಮ ಗದೆಯಿಂದ ಮಣ್ಣು ತೆಗೆದು ಇದು ನೀರು ಬಂತು, ಹಾಗೆ ಅದು ಗದಾತೀರ್ಥ ಅಂತೇಳಿ. ಅಲ್ಲಿ ನೀವು ಬರುವಾಗ ರಸ್ತೆಯ ಪಕ್ಕದಲ್ಲಿ ಅದು ಗದಾತೀರ್ಥ ಅಂತೇಳಿ. ವಿಶೇಷವಾಗಿ ಅಮಾವಾಸ್ಯೆ ದಿವಸ ತುಂಬ ತೀರ್ಥ ಸ್ನಾನಕ್ಕೆ ತುಂಬ ಜನ ಬರ್ತಾರೆ. ಭೀಮನ ಅಮಾವಾಸ್ಯೆ ದಿವಸ 1 ಲಕ್ಷ ಜನ ಮೇಲೆ ಬರ್ತಾರೆ ಇಲ್ಲಿ. 1 ಲಕ್ಷ ಮೇಲೆ. ಹೌದು, ಅದು ತೀರ್ಥ ಸ್ನಾನ ಮಾಡಿ. ಮತ್ತು ಭೀಮ ಮೇಲೆ ಮಂಡಿ ಊರಿದ್ದು, ಹಾಗೆ ಅದು ಜಾನುತೀರ್ಥ ಅಂತೇಳಿ. ಮಂಡಿ ಊರಿ ಮತ್ತೆ ನೀರು ಬಂದಿದ್ದಕ್ಕೆ ಜಾನುತೀರ್ಥ. ಮತ್ತು ದಾರಿಯಲ್ಲಿ ಬರುವಾಗ ಉಂಗುಷ್ಟ ತೀರ್ಥ ಅಂತ, ಅಂದರೆ ಕಾಲಿನ ಹೆಬ್ಬೆರಳು ಇಟ್ಟು ಆಮೇಲೆ ಅದು ನೀರು ಬಂದಿದ್ದರಿಂದ ಅದು ಉಂಗುಷ್ಟ ತೀರ್ಥ ಅಂತೇಳಿ. ಹಾಗೆ ಈ ಪುಣ್ಯ ಸ್ಥಳದ್ದು. ಹೌದು. ಸರಿ ಅಚ್ಚ. ನಿಮ್ಮ ಹೆಸರು? ಶ್ಯಾಮ ಉಡುಪ ಅಂತ. ಶ್ಯಾಮ ಉಡುಪ. ತುಂಬ ಥ್ಯಾಂಕ್ಸ್. ನೈವೇದ್ಯ ಮಾಡಿ ಎಲ್ಲ ಗೋಧಿಗೆ